ಸೊ ಈಗ ಫಸ್ಟ್ ನೋಡಿ, ಬೀನ್ ಟು ಸಮ್ ಪ್ಲೇಸ್ ಹಾಕ್ತೀವಲ್ವ. ಯಾವಾಗ ಹೇಳ್ತೀವಿ ಬೀನ್ ಟು? ಒಂದು ಜಾಗಕ್ಕೆ ಹೋಗಿ ಬಂದಿರ್ತೀವಿ, ಅಲ್ಲಿಗೆ ಹೋಗಿ ಬಂದಿದ್ದೀನಿ, ಈಗ ತಾನೇ ಹೋಗಿ ಬಂದೆ ಅಂತ ಹೇಳೋವಾಗ ಐ ಬೀನ್ ಟು ಕಿರಣ್ಸ್ ಹೌಸ್. ನೀ ಎಲ್ಲಿಗೆ ಹೋಗಿದ್ದೆ? ಐ ಬೀನ್ ಟು ಕಿರಣ್ಸ್ ಹೌಸ್. ಕಿರಣ್ ಮನೆಗೆ ಹೋಗಿದ್ದೆ ಅಂತಿರಲ್ವಾ? ಅಂದರೆ ಹೋಗಿ ಬಂದಿದ್ದೀರಾ ಅವಾಗ ಹೇಳ್ತೀರಾ. ಆ್ಯಂಡ್ ನೀವು ಯಾವತ್ತಾದ್ರೂ ಕಿರಣ್ ಮನೆಗೆ ಹೋಗಿದ್ಯಾ ಅಂತ ಕೇಳಿದಾಗಲೂ ಈ ಥರ ಆನ್ಸರ್ ಕೊಡ್ಬೋದು. ಎಸ್, ಐ ಬೀನ್ ಟು ಕಿರಣ್ಸ್ ಹೌಸ್. ನಂಗೆ ಗೊತ್ತಿದೆ ಅವ್ರ ಮನೆ ಎಲ್ಲಿದೆ ಅಂತ, ನಾನು ಕಿರಣ್ ಮನೆಗೆ ಹೋಗಿದ್ದೀನಿ. ಅಂದರೆ ಹೋಗಿರೋ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಸರಿ ಇದೆ ಅನ್ನೋವಾಗ ಬೀನ್ ಟು ಯೂಸ್ ಮಾಡ್ತೀವಿ. ಇದಕ್ಕೆ ನೆಗೆಟಿವ್, ಐ ಹ್ಯಾವ್ ನಾಟ್ ಬೀನ್ ಟು ಹಿಸ್ ಹೌಸ್. ನಾನು ಕಿರಣ್ ಮನೆಗೆ ಹೋಗಿಲ್ಲ, ಸೊ ನನಗೆ ಅಡ್ರೆಸ್ ಗೊತ್ತಿಲ್ಲ, ನಾನು ಕಿರಣ್ ಮನೆಗೆ ಹೋಗಿಲ್ಲ. ಐ ಹ್ಯಾವ್ ನಾಟ್ ಬೀನ್ ಟು ಹಿಸ್ ಹೌಸ್. ಐ ಹ್ಯಾವ್ ನೆವರ್ ಬೀನ್ ಟು ಹಿಸ್ ಹೌಸ್ ಅಂತಾನೂ ಅನ್ಬೋದು. ಗೊತ್ತಾಯ್ತಲ್ಲ? ಸೊ ಕ್ವೆಶ್ಚನ್ ಕೇಳಬೇಕು. ಹೋಗಿ ಬಂದಿದೆಯಾ ಯಾವತ್ತಾದರೂ ಅಂತ ಕೇಳೋವಾಗ ಈ ಥರ ಕೇಳಿ, ಹ್ಯಾವ್ ಯು ಬೀನ್ ಟು ಸಮ್ ಪ್ಲೇಸ್ನ ಹಾಕಿ. ಹ್ಯಾವ್ ಯು ಬೀನ್ ಟು ಡೆಲ್ಲಿ ಅಂದರೆ ನೀವು ಯಾವತ್ತಾರು ಡೆಲ್ಲಿಗೆ ಹೋಗಿ ಬಂದಿದೆಯಾ ಅಂತ ನಾವು ಕೇಳ್ತಾ ಇದ್ದೀವಿ, ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ದೀವಿ. ಹ್ಯಾವ್ ಯು ಬೀನ್ ಟು ಡೆಲ್ಲಿ? ಎವರ್ ಅಂತ ಸೇರಿಸ್ಬೋದು. ಹ್ಯಾವ್ ಯು ಎವರ್ ಬೀನ್ ಟು ಡೆಲ್ಲಿ ಅಂದರೆ ನಿನ್ನ ಲೈಫ್ನಲ್ಲಿ ಯಾವತ್ತಾರು ಹೋಗಿದೆಯಾ ಅನ್ನೋದು ಆಗುತ್ತೆ. ಅವ್ರು ಈಗ ತಾನೇ ಜಸ್ಟ್ ಹೋಗಿ ಬಂದಿದೆಯಾ ಅಲ್ಲಿಗೆ ಅನ್ನೋದು ಆಗುತ್ತೆ. ಯಾಕಂದರೆ ಈ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ ಅಲ್ವಾ? ಐ ಹ್ಯಾವ್ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬರ್ತಿದೆ, ಐ ಹ್ಯಾವ್ ಬೀನ್, ರೈಟ್? ಸೊ ಇದಕ್ಕೆ ಆನ್ಸರ್ ಎಸ್, ಐ ಹ್ಯಾವ್ ಅಂದರೆ ಹೋಗಿ ಬಂದಿದ್ದೀನಿ. ಯಾವತ್ತು ಅನ್ನೋದು ಹೇಳ್ತಿಲ್ಲ, ಇಲ್ಲಿ ಸ್ಪೆಸಿಫಿಕ್ ಟೈಮ್ನ ಮೆನ್ಷನ್ ಮಾಡ್ತಿಲ್ಲ. ಹಾಗೆ ಹೇಳ್ತಾ ಇದ್ದೀವಿ, ಎಸ್ ನಾ ಹೋಗಿ ಬಂದಿದ್ದೀನಿ ಅಂದರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಐ ಬೀನ್ ಟು ಡೆಲ್ಲಿ ಮೆನಿ ಟೈಮ್ಸ್ ಅಂತ ಹೇಳ್ಬೋದು. ಐ ಓನ್ಲಿ ಬೀನ್ ದೇರ್ ಒನ್ಸ್, ಒಂದೇ ಸರಿ. ನೋ ಐ ಹ್ಯಾವಂಟ್ ಅಂತ ಆನ್ಸರ್ ಕೊಡ್ಬೋದು, ಅಂದರೆ ಇಲ್ಲ ಹೋಗಿ ಬಂದಿಲ್ಲ ಯಾವತ್ತು. ಐ ಡಿಡೆಂಟ್ ಅನ್ಬಾರ್ದು, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ವೆಂಟ್, ಡಿಡೆಂಟ್ ಗೋ ಯಾವಾಗ ಹೇಳಬೇಕು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋ ಐ ಹ್ಯಾವ್ ನೆವರ್ ಬೀನ್ ಟು ಡೆಲ್ಲಿ ಅನ್ಬೋದು, ಅಂದರೆ ಯಾವತ್ತೂ ಹೋಗೇ ಇಲ್ಲ ಲೈಫಲ್ಲಿ. ನೋ ಐ ಹ್ಯಾವಂಟ್ ಬಟ್ ಮೈ ಫ್ರೆಂಡ್ಸ್ ಹ್ಯಾವ್, ನಾ ಹೋಗಿಲ್ಲ, ನಾ ಫ್ರೆಂಡ್ಸ್ ಹೋಗಿದ್ದಾರೆ. ಬಟ್ ಕಿರಣ್ ಇಸ್ ಜಸ್ಟ್ ಬೀನ್ ದೇರ್, ಕಿರಣ್ ಈಗ ತಾನೇ ಹೋಗಿ ಬಂದ ಅಲ್ಲಿಗೆ, ಅಂದರೆ ಡೆಲ್ಲಿಗೆ ಈಗ ತಾನೇ ರೀಸೆಂಟಾಗಿ ಹೋಗಿ ಬಂದ, ಅದು ಕೂಡ ಬರುತ್ತೆ. ಬಟ್ ನೀವು ಈ ಥರ ಹೇಳಬಾರ್ದು, ಐ ಹ್ಯಾವ್ ಗಾನ್ ಟು ಡೆಲ್ಲಿ 3 times, ಇದು ರಾಂಗ್. ಐ ವೆಂಟ್ ಟು ಡೆಲ್ಲಿ 3 times ಅನ್ನೋದು ಕೂಡ ರಾಂಗ್. ಈ ಎರಡೂ ಸೆಂಟೆನ್ಸ್ ರಾಂಗ್, ಹೇಳಕ್ಕೆ ಬರಲ್ಲ. ಐ ವೆಂಟ್ ಟು ಡೆಲ್ಲಿ 3 times ಅನ್ನೋದು ಕರೆಕ್ಟ್ ಇದೆ ಸೆಂಟೆನ್ಸ್, ಬಟ್ ಈ ಥರ ನಾವು ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ಸರಿ ಆಗಿದೆ ಅಂತ ಹೇಳೋದಕ್ಕೆ ವೆಂಟ್ ಟು ಹೇಳಲ್ಲ, ರೈಟ್? ಅದರ ಕಾಂಟೆಕ್ಸ್ಟೇ ಬೇರೆ, ಆ ಟೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಐ ಯು ವಿ ದೇ ಸಬ್ಜೆಕ್ಟ್ ಬಂದಾಗ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಹ್ಯಾವ್ ಬೀನ್ ಟು, ಹಿ ಹ್ಯಾಸ್ ಬೀನ್ ಟು, ಶಿ ಹ್ಯಾಸ್ ಬೀನ್ ಟು, ಕಿರಣ್ ಹ್ಯಾಸ್ ಬೀನ್ ಟು ಅನ್ಬೇಕು, ರೈಟ್? ನೆಕ್ಸ್ಟ್, ಗಾನ್ ಟು ಅಂದರೆ ಒಂದು ಜಾಗಕ್ಕೆ ಹೋಗಿದ್ದಾರೆ ಆದರೆ ಇನ್ನೂ ವಾಪಸ್ ಬಂದಿಲ್ಲ. ಕಿರಣ್ ಹ್ಯಾಸ್ ಗಾನ್ ಟು ದ ಬ್ಯಾಂಕ್ ಟು ಡೆಪಾಸಿಟ್ ದ ಚೆಕ್. ಕಿರಣ್ ಎಲ್ಲಿಗೆ ಹೋಗಿದ್ದಾನೆ? ಬ್ಯಾಂಕಿಗೆ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ಟು ದ ಬ್ಯಾಂಕ್, ಪ್ಲೀಸ್ ವೇಟ್, ಹಿ ಹ್ಯಾಸ್ ಗಾನ್ ಟು ದ ಬ್ಯಾಂಕ್ ಟು ಡೆಪಾಸಿಟ್ ದ ಚೆಕ್. ಚೆಕ್ ಡೆಪಾಸಿಟ್ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗಿದ್ದಾನೆ. ನೋಡಿ, ಹೋಗಿದ್ದ ಅಂತ ಹೇಳ್ತಿಲ್ಲ, ಹೋಗಿದ್ದಾನೆ. ವೆಯ್ಟ್ ಮಾಡಿ, ಇಲ್ಲೇ ಈ ವೆಂಟ್ ಅನ್ಬಾರ್ದು, ಅದಕ್ಕೆ ಬೇರೆ ವಿಡಿಯೋ ಇದೆ, ನಾನು ಹೇಳ್ತೀನಿ. ಇದಕ್ಕೆ ನೆಗೆಟಿವ್ ನೋಡಿ, ಇಟ್ಸ್ ಆಲ್ರೆಡಿ 12 o'clock ಆ್ಯಂಡ್ ಕಿರಣ್ ಹ್ಯಾಸ್ ನಾಟ್ ಗಾನ್ ಟು ದ ಬ್ಯಾಂಕ್. ಸೊ ನೋಡಿ, ಇನ್ನೂ ಅಲ್ಲಿಗೆ ಹೋಗೇ ಇಲ್ಲ ಅಂದರೆ ಹ್ಯಾಸ್ ನಾಟ್ ಗಾನ್ ಯೂಸ್ ಮಾಡಿ. ಆಗಲೇ 12 ಆಗಿದೆ, ಕಿರಣ್ ಇನ್ನೂ ಬ್ಯಾಂಕಿಗೆ ಹೋಗಿಲ್ಲ, ಹ್ಯಾಸ್ ನಾಟ್ ಗಾನ್ ಟು ದ ಬ್ಯಾಂಕ್, ರೈಟ್? ಅರ್ಥ ಆಯ್ತಲ್ಲ? ಕಿರಣ್ ಇಸ್ ನಾಟ್ ಹಿಯರ್, ವೇರ್ ಇಸ್ ಹಿ? ಹಿ ಹ್ಯಾಸ್ ಗಾನ್ ಟು ಕಾಲೇಜ್, ಅವ್ನು ಕಾಲೇಜ್ಗೆ ಹೋಗಿದ್ದಾನೆ, ಅದಕ್ಕೆ ನಿಮಗೆ ಕಾಣಿಸ್ತಿಲ್ಲ, ಇನ್ನೂ ವಾಪಸ್ ಬಂದಿಲ್ಲ. ಹಿ ಹ್ಯಾಸ್ ಬೀನ್ ಟು ಕಾಲೇಜ್ ಅಂತ ಹೇಳಕ್ಕೆ ಬರಲ್ಲ. ಹಿ ಹ್ಯಾಸ್ ಬೀನ್ ಟು ಕಾಲೇಜ್ ಅಂದರೆ ಕಾಲೇಜ್ಗೆ ಹೋಗಿ ಬಂದ ಅನ್ನೋ ಮೀನಿಂಗ್ ಬರುತ್ತೆ. ಹಿ ಹ್ಯಾಸ್ ಗಾನ್ ಟು ವರ್ಕ್, ಕೆಲ್ಸಕ್ಕೆ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ಟು ಮೈಸೂರ್ಗೆ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ವಿತ್ ಹಿಸ್ ಡ್ಯಾಡ್, ಅವ್ರ ಡ್ಯಾಡ್ ಜೊತೆ ಹೋಗಿದ್ದಾನೆ. ಎಲ್ಲಿಗೆ ಅಂತ ಹೇಳ್ತಿಲ್ಲ, ಬಟ್ ಯಾರ ಜೊತೆ ಹೋಗಿದ್ದಾನೆ ಅಂತ ಹೇಳ್ಬೋದು. ಈ ಥರ ಗಾನ್ ಮುಂದೆ ಅವಾಗ ಏನು ಹಾಕಬೇಡಿ. ಹಿ ಹ್ಯಾಸ್ ಗಾನ್, ಹಿ ಹ್ಯಾಸ್ ಗಾನ್ ಅಂದರೆ ಅವನು ಹೊರಟೋಗಿದ್ದಾನೆ ಅವ್ರ ಡ್ಯಾಡ್ ಜೊತೆ, ಇನ್ನೂ ಬಂದಿಲ್ಲ. ಹಿ ಹ್ಯಾಸ್ ಗಾನ್ ಟು ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ತರಕ್ಕೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಹಿ ಹ್ಯಾಸ್ ಗಾನ್ ಟು ಮೀಟ್ ಹಿಸ್ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ. ಹಿಲ್ ಬಿ ಬ್ಯಾಕ್ ದಿಸ್ ಈವ್ನಿಂಗ್, ಸಾಯಂಕಾಲ ಬರ್ತಾನೆ. ಹಿ ಹ್ಯಾಸ್ ಗಾನ್ ಟು ಹಿಸ್ ಫ್ರೆಂಡ್ಸ್ ಹೌಸ್, ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಹಿಲ್ ಬಿ ಬ್ಯಾಕ್ ಅಟ್ 6. ಹಿ ಹ್ಯಾಸ್ ಗಾನ್ ಟು ಹಿಸ್ ಆಂಟ್ಸ್ ಹೌಸ್, ಹಿಲ್ ಬಿ ಬ್ಯಾಕ್ ಸೂನ್. ಹಿ ಹ್ಯಾಸ್ ಗಾನ್ ಶಾಪಿಂಗ್ ಅನ್ಬೇಕು, ಹಿ ಹ್ಯಾಸ್ ಗಾನ್ ಔಟ್ಸೈಡ್ ಅನ್ಬೇಕು, ಇಸ್ ಗಾನ್ ದೇರ್ ಅನ್ಬೇಕು. ಇಲ್ಲಿ ಟೂ ಬರಲ್ಲ. ಶಾಪಿಂಗ್ ಅಂತ ಬಂದಾಗ ಈ ಥರ ING ಆಕ್ಟಿವಿಟೀಸ್ ಹೇಳ್ತೀವಲ್ಲ, ಶಾಪಿಂಗ್, ಸ್ವಿಮ್ಮಿಂಗ್, ಅದ್ರ ಹಿಂದೆ ಟೂ ಹಾಕಬಾರ್ದು. ಹಿ ಹ್ಯಾಸ್ ಗಾನ್ ಔಟ್ಸೈಡ್ ಅನ್ಬೇಕು. ಹೊರಗಡೆ ಹೋಗಿದ್ದಾರೆ, ಅವರಿಲ್ಲ ಮನೆಯಲ್ಲಿ ಅಂತಿರಲ್ಲ. ಮೈ ಡ್ಯಾಡ್ಸ್ ಗಾನ್ ಔಟ್ಸೈಡ್, ನಮ್ಮ ಡ್ಯಾಡ್ ಹೊರಗಡೆ ಹೋಗಿದ್ದಾರೆ ಅಂತಿರಲ್ಲ, ಅವಾಗ ಹೇಳಿ, ಟೂ ಹಾಕಬೇಡಿ. ಹಿ ಹ್ಯಾಸ್ ಗಾನ್ ದೇರ್ ಅನ್ನಿ ಅಷ್ಟೇ, ಟೂ ದೇರ್ ಅಲ್ಲ. ಗೊತ್ತಾಯ್ತಲ್ಲ? ಇಲ್ಲೂ ಕೂಡ ಅಷ್ಟೇ, ಐ ಯು ವಿ ದೇ ಪ್ಲೂರಲ್ ಸಬ್ಜೆಕ್ಟ್ ಇದ್ರೆ ಹ್ಯಾವ್ ಗಾನ್ ಟು, ಹಿ ಹ್ಯಾಸ್ ಗಾನ್ ಟು, ಶಿ ಹ್ಯಾಸ್ ಗಾನ್ ಟು, ಕಿರಣ್ ಹ್ಯಾಸ್ ಗಾನ್ ಟು, ಇಟ್ ಹ್ಯಾಸ್ ಗಾನ್ ಟು, ರೈಟ್? ವೇಸ್ ಕಿರಣ್? ಹಿ ಹ್ಯಾಸ್ ಗಾನ್ ಟು ದ ಶಾಪ್, ಹಿಲ್ ಬಿ ಬ್ಯಾಕ್ ಇನ್ 10 minutes. ಅವ್ನು ಶಾಪ್ಗೆ ಹೋಗಿದ್ದಾನೆ, 10 ನಿಮಿಷಕ್ಕೆ ಬರ್ತಾನೆ, ವಾಪಸ್ ಬರ್ತಾನೆ. ಸೊ ನೋಡಿ, ಗಾನ್ ಟು ಅಂದರೆ ಇನ್ನೂ ಬಂದಿಲ್ಲ, 10 ನಿಮಿಷದಲ್ಲಿ ಬರ್ತಾನೆ.
ಹಿ ಹ್ಯಾಸ್ ಜಸ್ಟ್ ಬೀನ್ ಟು ದ ಶಾಪ್. ಈಗ ತಾನೇ ಶಾಪಿಗೆ ಹೋಗಿ ಬಂದ. ಹಿ ಹ್ಯಾಸ್ ಜಸ್ಟ್ ಬೀನ್ ಟು ದ ಶಾಪ್ಗೆ ಹೋಗಿ ಬಂದ. ಹಿ ಹ್ಯಾಸ್ ಬಾಟ್ ಫ್ರೆಶ್ ವೆಜಿಟೇಬಲ್ಸ್ ತಂದಿದ್ದಾನೆ ನೋಡು. ಯಾಕೆಂದರೆ ಬೀನ್ ಟು ಅಂದರೆ ಹೋಗಿ ಬಂದಿದ್ದಾನಲ್ವಾ. ಏನು ತಂದಿದ್ದಾನೆ? ವೆಜಿಟೇಬಲ್ಸ್ ತಂದಿದ್ದಾನೆ. ವೆಸ್ ಯುವರ್ ಫಾದರ್? ಹಿಸ್ ಗಾನ್ ಟು ಹೈದ್ರಾಬಾದ್. ಅವ್ರು ಹೈದ್ರಾಬಾದ್ಗೆ ಹೋಗಿದ್ದಾರೆ ನೋಡಿ. ಗಾನ್ ಟು ಹೈದ್ರಾಬಾದ್ಗೆ ಹೋಗಿದ್ದಾರೆ. ಹಿಲ್ ಬಿ ಬ್ಯಾಕ್ ನೆಕ್ಸ್ಟ್ ವೀಕ್. ಬಟ್ ಈಗ ನೋಡಿ, ವಿ ಬೀನ್ ಟು ಹೈದ್ರಾಬಾದ್ ಆನ್ ಹಾಲಿಡೇ ಮೆನಿ ಟೈಮ್ಸ್. ನಾವು ಹಾಲಿಡೇಗೆ ಹೈದ್ರಾಬಾದ್ಗೆ ತುಂಬ ಸರಿ ಹೋಗಿ ಬಂದಿದ್ದೀವಿ. ಬೀನ್ ಟು ಸಮ್ ಪ್ಲೇಸ್ ಅಂದರೆ ತುಂಬ ಸರಿ ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ ಇದೆ. ರೈಟ್, ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀವಿ ಇಲ್ಲಿ. ವೆಸ್ ಯುವರ್ ಬ್ರದರ್? ಹ್ಯಾಸ್ ಗಾನ್ ಔಟ್ಸೈಡ್. ಸೊ ಯು ಹ್ಯಾವ್ ಟು ವೇಟ್ ಅಲ್ವಾ. ಹಿಸ್ ಬೀನ್ ಟು ದಿ ATM. ಅವ್ನು ATMಗೆ ಹೋಗಿ ಬಂದಿದ್ದಾನೆ ಅಂದರೆ ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದಾನೆ. ATMಗೆ ಹೋಗಿ ಬಂದಿದ್ದಾನೆ. ಯು ಕ್ಯಾನ್ ಆಸ್ಕ್ ಹಿಮ್ ಫಾರ್ ಸಮ್ ಮನಿ. ಅವನ ಹತ್ರ ದುಡ್ಡು ಕೇಳು. ಅವ್ನು ATMಗೆ ಹೋಗಿ ಬಂದಿದ್ದಾನೆ. ಹಿ ಹ್ಯಾಸ್ ಬೀನ್ ಟು ದ ATM. ರೈಟ್. ಇಲ್ಲಿ ವೆಂಟ್ ಟು ಬರಲ್ಲ. ಹೇ ರವಿ, ವೆರ್ ಆರ್ ಯು? ಹ್ಯಾವ್ ಯು ಆಲ್ರೆಡಿ ಗಾನ್ ಟು ದ ಕಾಲೇಜ್? ನೋಡಿ, ನಿಮ್ಮ ಫ್ರೆಂಡ್ಗೆ ನೀವು ಫೋನ್ ಮಾಡಿ ಕೇಳ್ತೀರಾ, ಎಲ್ಲಿದೆಯಾ? ಆಲ್ರೆಡಿ ಕಾಲೇಜ್ಗೆ ಹೋಗ್ಬಿಟ್ಟಿದ್ಯಾ? ಹ್ಯಾವ್ ಯು ಗಾನ್ ಟು ದ ಕಾಲೇಜ್? ಹೋಗ್ಬಿಟ್ಟಿದ್ಯಾ ಕಾಲೇಜ್ಗೆ? ಎಸ್ ಐ ಹ್ಯಾವ್. ಹೌದು ಅಂತ ಅವ್ರು ಆನ್ಸರ್ ಮಾಡ್ತಿದ್ದಾರೆ. ನೋ ಐ ಹ್ಯಾವೆಂಟ್. ಇಲ್ಲ, ಇನ್ನೂ ಹೋಗಿಲ್ಲ. ಐ ಆಮ್ ಅಟ್ ಹೋಮ್. ಮನೇಲೇ ಇದ್ದೀನಿ. ರೈಟ್. ವೇಸ್ ಎವ್ರಿಬಡಿ? ಎಲ್ಲ ಎಲ್ಲಿದ್ದಾರೆ? ಅಟ್ ದ ಕ್ಯಾಂಟೀನಲ್ಲಿದ್ದಾರೆ. ನೋ, ಐ ಜಸ್ಟ್ ಬೀನ್ ದೇರ್. ನಾನು ಈಗ ತಾನೇ ಹೋಗಿ ಬಂದೆ. ದೇರ್ ಇಸ್ ನೋ ಬಡಿ ಎಟ್ ದ ಕ್ಯಾಂಟೀನ್. ನೋಡಿ, ಐ ಜಸ್ಟ್ ಬೀನ್ ದೇರ್ ಅಂತ ಹೇಳ್ತೀವಿ. ಇದು ನ್ಯೂಸ್ ಮಾಡಿ. ಐ ಜಸ್ಟ್ ಬೀನ್ ದೇರ್ ಅಂದರೆ ಈಗ ತಾನೇ ಅಲ್ಲಿಗೆ ಹೋಗಿ ಬಂದೆ. ದೇರ್ ಇಸ್ ನೋ ಬಡಿ ಎಟ್ ದ ಕ್ಯಾಂಟೀನ್. ಅಲ್ಲಿ ಯಾರೂ ಇಲ್ವಲ್ಲ. ರೈಟ್, ಅರ್ಥ ಆಯ್ತಲ್ಲ? ಸೊ ಈ ಕ್ಲಾಸ್ನಲ್ಲಿ ಜಸ್ಟ್ ಗಾನ್ ಟು ಬೀನ್ ಟು ಮೇಲೆ ಫೋಕಸ್ ಮಾಡಿದ್ದೀನಿ ಅಷ್ಟೇ. ಕನ್ಫ್ಯೂಷನ್ ಅಂದರೆ ಇನ್ನೊಂದು ಸರಿ ನೋಡಿ. ರೈಟ್. ಆ್ಯಂಡ್ ಐ ಹ್ಯಾವ್ ಬೀನ್ ಟು ಡೆಲ್ಲಿ, ಐ ಹ್ಯಾಡ್ ಬೀನ್ ಟು ಡೆಲ್ಲಿ. ಏನು ಡಿಫ್ರೆನ್ಸ್ ಇದೆ? ಐ ಹ್ಯಾವ್ ಗಾನ್ ಟು ಡೆಲ್ಲಿ, ಐ ಹ್ಯಾಡ್ ಗಾನ್ ಟು ಡೆಲ್ಲಿಗೂ ಡಿಫ್ರೆನ್ಸ್ ಇದೆ. ಐ ವೆಂಟ್ ಟು ಡೆಲ್ಲಿ, ಇದರ ಅರ್ಥ ಏನು? ಸೊ ಎಲ್ಲ ಸೆಂಟೆನ್ಸ್ಗಳ ಕರೆಕ್ಟ್ ಆ್ಯಂಡ್ ಪ್ರಾಪರ್ ಯೂಸೇಜ್, ಮೀನಿಂಗ್, ಎಕ್ಸಾಂಪಲ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬ ಹಿಂದೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿದ್ದೀರಾ? ನೋಡಿಲ್ಲ ಅಂದರೆ ಈ ವಿಡಿಯೋ ಮೇಲೆ ಈಗ ಕ್ಲಿಕ್ ಮಾಡಿ ಅದನ್ನು ಕೂಡ ನೋಡಿ. ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.